ನಮಸ್ಕಾರ ಪ್ರಿಯ ವೀಕ್ಷಕರೇ, ಆತ್ಮ ಜಾಗೃತಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೆ ಸ್ವಾಗತ. ಮನುಷ್ಯನ ಜೀವನ ಅನ್ನೋದು ಒಂದು ಪ್ರಯಾಣ. ತಾವು ಯಾರು, ತಮ್ಮ ನಿಜವಾದ ತಂದೆ ಯಾರು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಾವು ಒದ್ದಾಡ್ತಾ ಇರ್ತೀವಿ. ನಾವು ಶಾಂತ ಸ್ವರೂಪ ಆತ್ಮ, ನಮ್ಮ ತಂದೆ ಶಾಂತಿಯ ಸಾಗರ ಪರಮಾತ್ಮ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಅವನ ಜೊತೆ ಸಂಬಂಧ ಜೋಡಿಸೋದು ಹೇಗೆ ಅನ್ನೋದು ಅರ್ಥ ಆಗಿದೆ. ಅದೇ ವಿಷಯ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ಇವತ್ತು ಬ್ರಹ್ಮಕುಮಾರಿ ಅನಿತಾ ಅಕ್ಕನವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತನಾಡೋಣ. ನಮಸ್ಕಾರ. ನಮಸ್ಕಾರ ಅಕ್ಕವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಅಕ್ಕವರೇ, ಹಿಂದಿನ ಸಂಚಿಕೆಯಲ್ಲಿ ಪರಮಾತ್ಮನ ಜೊತೆ ಸಂಬಂಧ ಜೋಡಿಸ್ಬೋದು ಅನ್ನೋದನ್ನು ತಿಳಿತು. ಯಾವ್ಯಾವ ರೀತಿಯಲ್ಲಿ ಅವನ ಜೊತೆ ಸಂಬಂಧ ಜೋಡಿಸ್ಬೋದು? ಈಗ ನಮ್ಮ ಜೀವನದಲ್ಲಿ ಸಂಬಂಧಗಳಂತೂ ಸಾಕಷ್ಟಿದೆ. ನಾವು ಪ್ರತಿಯೊಬ್ಬರ ಜೊತೆಗೆ ವಿವಿಧ ಸಂಬಂಧಗಳನ್ನು ಜೋಡಿಸ್ತೀವಿ, ಅದನ್ನು ನಿಭಾಯಿಸ್ತಾನೂ ಇದ್ದೀವಿ. ಅದೇ ರೀತಿ ಪರಮಾತ್ಮನ ಜೊತೆಗೂ ಕೂಡ ನಾವು ಭಕ್ತಿಯಲ್ಲೂ ನೋಡ್ತೀವಿ. ಪರಮಾತ್ಮನಿಗೆ ನೀನೇ ತಂದೆ ತಾಯಿ, ನೀನೇ ಬಂಧು ಬಳಗ, ನೀನೇ ಸರ್ವಸ್ವ ಅಂತ ಹೇಳಿ ಕೂಗ್ತಾ ಇದ್ವಿ ಅಥವಾ ಕರೀತಾ ಇದ್ವಿ. ಆ ಗಾಯನದಲ್ಲಿ ಅಥವಾ ಭಕ್ತಿಯಲ್ಲಿ, ನಮ್ಮ ಹಾಡಿನಲ್ಲಿ ಆ ಭಾವನೆ ಬರ್ತಿತ್ತು. ಆದರೆ ಸ್ವಲ್ಪ ನೀವು ವಿಚಾರ ಮಾಡಿ ನೋಡಿ, ಅದನ್ನೆಲ್ಲ ನಾವು ಹಾಡ್ತಿರ್ಬೇಕಾದಾಗ ಕೇವಲ ಅದನ್ನು ಹಾಡಿದ್ವೋ ಅಥವಾ ಆ ಸಂಬಂಧದ ಜೋಡಾವಣೆ ಅನುಭವ ಮಾಡಿದ್ವೋ? ನೀನೇ ತಂದೆ ತಾಯಿ, ನೀನೇ ಬಂಧು ಬಳಗ, ನೀನೇ ಸಖ ಅಂತ ಹೇಳಿದ್ವಿ, ಆದರೆ ಯಾವಾಗಾದರೂ ಅನುಭವ ಮಾಡಿದ್ವಾ? ಅಂದರೆ ಆ ಅನುಭವದೊಳಗೂ ಒಂಥರ ಕೃತ್ರಿಮತೆ ಇತ್ತೋ, ಅಥವಾ ನಮ್ಮ ಮನೆಯಲ್ಲಿರೋ ತಂದೆ ತಾಯಿಗೆ ಏನು ನಮ್ಮ ಸಂಬಂಧ ಇತ್ತು ಆ ಸಂಬಂಧ ಅವನ ಜೊತೆ ಜೋಡಣೆ ಆಗ್ತಿರ್ಲಿಲ್ಲ. ಅದು ಸ್ವಲ್ಪ ಡಿಫ್ರೆನ್ಸ್ ಅನ್ನಿಸ್ತಾ ಇತ್ತು. ಯಾಕಂದರೆ ನಾವು ಬಹುಶಃ ಅದನ್ನು ಜೋಡಾವಣೆ ಮಾಡ್ಬೇಕನ್ನೋ ಇದರಲ್ಲಿ ಇರಲೇ ಇಲ್ಲ. ಡೈರೆಕ್ಟ್ ನಾವು ಹಾಡ್ತಿದ್ವಿ, ನನ್ನ ಪೂಜೆ ಆಯಿತು, ನಾನು ನೆನಪು ಮಾಡಿದೆ, ಮುಗೀತು. ಆದರೆ ಈ ಸಂಬಂಧ ಜೋಡಾವಣೆ ಮಾಡ್ಲಿಕ್ಕೆ ಏನು ಮಾಡ್ಬೋದು, ಈ ವಿಚಾರ ನಾವು ಮಾಡೇ ಇಲ್ಲ. ಅದಕ್ಕೆ ರೀಸನ್ ಮತ್ತದೇ, ನಮ್ದು ಬ್ಯುಸಿ ಶೆಡ್ಯೂಲ್ ಇದೆ, ಯಾರಿಗೂ ಕೂಡ ಫುರ್ಸತ್ತಿಲ್ಲ. ಡೈರೆಕ್ಟ್ ನಮಗೇನು ವಿಧಿ ಹೇಳ್ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ನಡೀತಾ ಇದ್ವಿ. ಆದರೆ ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಒಂದು ವೇಳೆ ನಾವು ಜೋಡಿಸಿ ನೋಡಿದ್ದೇ ಆದರೆ ಪ್ರತಿಯೊಂದು ಸಂಬಂಧದಿಂದ ನಮ್ಗೆ ಒಂದಿಲ್ಲ ಒಂದು ಪ್ರಾಪ್ತಿ ಆಗ್ತದೆ. ಪ್ರತಿಯೊಂದು ಸಂಬಂಧ ನಮ್ಗೆ ಏನಾದರೂ ಅನುಭವ ಕೊಡುತ್ತದೆ. ಹಾಗಾದರೆ ಅದೇ ಸಂಬಂಧಗಳನ್ನು ನಾವು ಪರಮಾತ್ಮನ ಜೊತೆಗೆ ಜೋಡಾವಣೆ ಮಾಡಿದ್ದೇ ಆದರೆ ಅಲ್ಲೂ ಕೂಡ ಸಿಗುವಂತಹ ಅನುಭವ, ಅದು ಅನುಭವ ಮಾಡಿದವರಿಗೆ ಗೊತ್ತಾಗತ್ತೆ. ಅದಕ್ಕೆ ಪರಮಾತ್ಮನ ಜೊತೆಗೆ ಎಲ್ಲದಕ್ಕಿಂತ ಮೊದಲನೇದಾಗಿ ಒಂದು ಸುಂದರ ಸಂಬಂಧ ಅಂತಂದರೆ ಪೇರೆಂಟ್ ಮತ್ತು ಚೈಲ್ಡ್, ತಂದೆ ತಾಯಿ ಮತ್ತು ಮಗುವಿನ ಸಂಬಂಧ. ಅದೇ ಎಲ್ಲದಕ್ಕಿಂತ ಮುಂಚೆ ಕರೆಯೋದು ನೀನೇ ತಂದೆ ನೀನೇ ತಾಯಿ ಅಂತಾನೆ, ಅದರಲ್ಲೂ ನೀನೇ ತಂದೆ ಅಂತ ಫಸ್ಟ್ ಕರೆಯೋದು. ಹಾಗಾದ್ರೆ ಆ ತಂದೆ ತಾಯಿ ಮತ್ತು ಮಗುವಿನ ಸಂಬಂಧ ಪರಮಾತ್ಮನ ಜೊತೆಗೆ ನಾವು ಜೋಡಿಸಿದ್ದಾದ್ರೆ ಅಲ್ಲೂ ಕೂಡ ವಿಶೇಷವಾದಂತ ಅನುಭವ ನಾವು ಮಾಡ್ಲಿಕ್ಕೆ ಆಗ್ತದೆ. ಉದಾಹರಣೆಗೆ ತಿಳ್ಕೊಳ್ಳಿ, ನಾನು ಆ ಪರಮಾತ್ಮನ ಮಗು ಅಂದ ಮೇಲೆ ಆ ತಂದೆಯಲ್ಲಿ ಏನಿದೇನೋ ಅದು ನಂಗೆ ಸಿಗ್ತದೆ. ಹೇಗೆ ನಾವು ನೋಡ್ತೀವಲ್ಲ, ಯಾವುದೋ ಮಗು ಇರಲಿ, ತನ್ನ ತಂದೆ ತಾಯಿ ಹತ್ರ ಏನು ಪ್ರಾಪರ್ಟಿ ಇದೆ ಆ ಪ್ರಾಪರ್ಟಿ ನಂದು ಅಂತ ಹೇಳೋ ಅವಶ್ಯಕತೆನೇ ಇರೋದಿಲ್ಲ. ಯಾಕಂದ್ರೆ ಫೈನಲಿ ಅವನಿಗೆ ಬರ್ತದೆ, ಅದು ನಂದೇ ಅನ್ನುವಂಥ ಫೀಲಿಂಗ್ ಪ್ರತಿಯೊಂದು ಕ್ಷಣದಲ್ಲೂ ಅವನಿಗೆ ಆಗ್ತಾ ಇರ್ತದೆ. ಆದರೆ ನಾವು ಪರಮಾತ್ಮನಿಗೆ ಯಾವಾಗ ತಂದೆ ತಾಯಿ ಅಂತೀವಿ, ಆ ಪರಮಾತ್ಮನಲ್ಲಿ ಏನೇನು ಪ್ರಾಪರ್ಟಿ ಇದೆ, ಏನೇನು ಅವ್ರ ಹತ್ರ ಖಜಾನ ಇದೆ, ಅದನ್ನ ನಾವು ಈ ಕೆಲವು ಹಿಂದಿನ ಸಂಚಿಕೆಗಳಲ್ಲಿ ನೋಡಿದ್ವಿ. ಹಾಗಾದ್ರೆ ಯಾವಾಗ ನಾವು ತಂದೆ ರೂಪದಲ್ಲಿ ಅವ್ರನ್ನ ನೆನಪು ಮಾಡ್ತೀವೋ ಅವಾಗ ಆಟೋಮೆಟಿಕ್ ಆ ಎಲ್ಲ ಪ್ರಾಪರ್ಟಿಗಳು ನನಗೆ ಸಿಗ್ತಾ ಇದೆ, ಅಥವಾ ನನ್ನ ಹತ್ರ ಬರ್ತಾ ಇದೆ, ಅಥವಾ ನನ್ನಲ್ಲೇ ಇದೆ, ಈ ಥರದಾದಂಥ ಅನುಭವ ಸಿಗ್ತದೆ. ಉದಾಹರಣೆಗೆ ನಾವಿವಾಗ ಪರಮಾತ್ಮನ ಹತ್ರ ಕೇಳ್ತೀವಿ, ಪರಮಾತ್ಮ ಶಾಂತಿ ಕೊಡು, ಸುಖ ಕೊಡು, ಖುಷಿ ಕೊಡು ಅಂತ ಕೇಳ್ತಿರ್ತೀವಿ. ಭಕ್ತಿಯಲ್ಲಿ ಕೇಳ್ತೀವಿ, ಯಾಕಂದ್ರೆ ಅವನ ಹತ್ರ ಇದೆ, ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಕೇಳ್ತಾ ಇರ್ತೀವಿ. ಆದ್ರೆ ಯಾವಾಗ ಭಕ್ತ ಮತ್ತು ಪರಮಾತ್ಮ ಈ ಸಂಬಂಧ ಸ್ವಲ್ಪ ನಾವು ಬದಿಗಿಟ್ಟು ಆತ ನನ್ನ ತಂದೆ, ನಾನು ಮಗು, ಈ ಸಂಬಂಧವನ್ನು ಇಡ್ತೀವೋ ಅಲ್ಲೊಂದು ರಿಲೇಷನ್ ಕ್ಲೋಸ್ ಅನಿಸ್ತದೆ. ಹಾಗಾದ್ರೆ ತಂದೆಯಲ್ಲಿ ಏನಿದೆ ಅದು ಆಟೋಮೆಟಿಕ್ ನಂಗೆ ಸಿಗ್ತಾ ಇದೆ ಅನ್ನುವಂಥ ಅನುಭವ ಸಿಗ್ತದೆ. ಉದಾಹರಣೆಗೆ ಒಂದು ಮಗು ಇರಬಹುದು, ರಾಜನ ಮಗು, ಸಾಧಾರಣ ಮನುಷ್ಯನ ಮಗು ಅಲ್ಲ, ರಾಜನ ಮಗ. ಹಾಗಾದ್ರೆ ಆ ಮಗ ಹೊರಗಡೆ ಹೋದ ತಕ್ಷಣ ನನಗೊಂದು 10 ರೂಪಾಯಿ ಕೊಡಿ ಅಥವಾ 100 ರೂಪಾಯಿ ಕೊಡಿ ಅಂತ ಇನ್ನೊಬ್ಬರ ಎದುರುಗಡೆ ಕೇಳ್ತಾ ಇದ್ರೆ ಅದು ನೋಡೋರ್ಗೆ ಸರಿ ಅನ್ಸೋದಿಲ್ಲ. ಫಸ್ಟ್ ಅವನಿಗೆ ಕೇಳಬೇಕು ಅಂತ ಅನ್ಸೋದೇ ಇಲ್ಲ, ಯಾಕಂದ್ರೆ ಅವನ ಮನಸ್ಸಿನಲ್ಲಿ ಇರುತ್ತೆ ನಾನು ರಾಜನ್ ಮಗ ಅನ್ನೋದು. ರಾಜನ್ ಮಗ ಅಂತ ಇದ್ದಾಗ ಇದು ಅನಿಸ್ತದೆ. ಆದ್ರೆ ರಾಜನ್ ಮಗ ಅನ್ನುವಂತಹ ಜ್ಞಾನನೇ
ಆ ಕಲ್ಪನೆನೇ ಅವನಿಗಿಲ್ಲ ಅಂದ್ಮೇಲೆ ಅವ್ನು ಹೋಗಿ ಅವಶ್ಯವಾಗಿ ಕೇಳೋನೆ. ಅವನಿಗೆ ಗೊತ್ತಿಲ್ಲ ಅಂದ್ರೆ ಕೇಳ್ತಾನೆ. ಆದ್ರೆ ರಾಜನಿಗೆ ಯಾವಾಗ ಗೊತ್ತಿರ್ತದೆ ಈತ ನನ್ನ ಮಗು ಅಂತ ಹೇಳಿ ಅಥವಾ ಮಗ ಅಂತ ಹೇಳಿ, ಅವಾಗ ಅವನಿಗೆ ಅದು ಸರಿ ಅನ್ಸೋದಿಲ್ಲ ಒಂಚೂರು ಅನ್ಸೋದಿಲ್ಲ. ಅದೇ ರೀತಿಯಾಗಿ ಇಲ್ಲಿಯವರೆಗೂ ನಮಗೂ ಕೂಡ ಪರಿಚಯ ಇರಲಿಲ್ಲ ನಾವು ಪರಮಾತ್ಮನ ಮಕ್ಕಳು ಅಥವಾ ನಾನವ್ರ ಮಗು ಅಂತ ಹೇಳಿ. ಆದ್ರೆ ಯಾವಾಗ ನನಗೆ ಆ ಪರಿಚಯ ಸಿಗ್ತದೆ, ಆಟೋಮೆಟಿಕ್ ಪರಮಾತ್ಮ ನನ್ನ ತಂದೆ, ಸ್ವಯಂ ಭಗವಂತನೇ ನನ್ನ ತಂದೆ ಅಂದಮೇಲೆ ಅಲ್ಲಿ ಕೇಳುವಂತಹ ಪ್ರಶ್ನೆನೇ ಬರೋದಿಲ್ಲ, ಡೈರೆಕ್ಟ್ ಅಧಿಕಾರದಿಂದ ನಾವು ಅದನ್ನು ಪಡಿತೀವಿ. ಅದಕ್ಕೆ ಕೇವಲ ಒಂದೇ ಕಾನ್ಷಿಯಸ್ ನಮ್ಮ ಹತ್ರ ಇರಬೇಕು, ಒಂದೇ ಮಾತು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು, ನಾನು ಆತ್ಮ, ಮಗು ಅಂದಮೇಲೆ ಆ ಪರಮಾತ್ಮ ನನ್ನ ನಿಜವಾದಂಥ ತಂದೆ. ಇಬ್ಬರಲ್ಲೂ ಕೂಡ ಸಿಮಿಲಾರಿಟಿ ಇದ್ದೇ ಇರ್ತದೆ. ಹಾಗಾದರೆ ಪರಮಾತ್ಮ ಶಾಂತಿಯ ಸಾಗರ, ಓಷನ್ ಆಫ್ ಪೀಸ್, ಓಷನ್ ಆಫ್ ಲವ್ ಅಂತ ನಾವು ಹೇಳ್ತೀವಿ, ಪ್ರೀತಿಯ ಸಾಗರ. ಹಾಗಾದರೆ ನಾನು ಅವ್ರ ಮಗು ಅಂದ ತಕ್ಷಣ ನಾನು ಕೂಡ ಶಾಂತಿಯ ಸಾಗರನೇ, ನಾನು ಕೂಡ ಶಾಂತ ಸ್ವರೂಪ ಆತ್ಮನೇ. ನನಗೆ ಬೇಡೋ ಅವಶ್ಯಕತೆ ಇಲ್ಲ, ಅದು ಆಟೋಮೆಟಿಕ್ ನನ್ನಲ್ಲಿ ಫೀಲ್ ಆಗ್ತಾ ಹೋಗ್ತದೆ. ಶಾಂತಿ ಬೇಡ್ಕೊಳ್ಳೋದು ಬೇಕಿಲ್ಲ. ಆಟೋಮೆಟಿಕ್ ನಾ ಅವ್ರ ತಂದೆ, ನನ್ನ ತಂದೆ ಹೀಗಿದ್ದಾರೆ ಅಂದ ತಕ್ಷಣ ಆ ಪ್ರಾಪರ್ಟಿ ನನಗೂ ಕೂಡ ಫೀಲ್ ಆಗ್ತದೆ. ಹೌದು, ನಾನು ಕೂಡ ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ, ಅಥವಾ ಖುಷಿ ನನ್ನಲ್ಲಿ ಇದ್ದೇ ಇದೆ, ಅದನ್ನು ಕೇಳೋ ಅವಶ್ಯಕತೆ ಇಲ್ಲ. ಯಾವಾಗ ನನ್ನ ತಂದೆಯನ್ನು ನಾನು ಮರಿತೀನೋ ಅವಾಗ ನಾನು ಕೂಡ ರಾಜನ್ ಮಗು ಥರ ಬೇಡ್ಲಿಕ್ಕೆ ಶುರು ಆಗ್ತದೆ. ತಂದೆಯನ್ನು ಮರೆತಂಗೆ ರಾಜನ್ ಮಗು ಹೇಗೆ ರಾಜನ್ ಮರಿತದೆ ಅಥವಾ ಅವನಿಗೆ ಗೊತ್ತಿರಲ್ಲ, ಅವಾಗ ಅವನು ಬೇಡ್ತಾನೆ. ಅದೇ ತರ ನಾವು ಬೇಡ್ತೀವಿ, ಅದೇ ರೀತಿಯಾಗಿ ನಮ್ದಾಗ್ತದೆ. ಅದಕ್ಕೆ ಮೊದಲೇ ಒಂದು ಪ್ರಾಕ್ಟೀಸ್ ನಾವು ಇದನ್ನೇ ಮಾಡಬೇಕಾಗಿದೆ. ಪರಮಾತ್ಮನನ್ನ ನಿಜವಾದಂಥ ತಂದೆ, ನಾನಾತ್ಮ, ಅವರ ಮಗು. ಈ ಸಂಬಂಧ ಯಾವಾಗ ನಮ್ಮಲ್ಲಿ ನೆನಪುಳ್ತಾ ಇದನೋ ಅವಾಗ ಶಕ್ತಿಗಳ ಅನುಭವ ನಮ್ಗೆ ಆಟೋಮೆಟಿಕ್ ಆಗ್ತದೆ. ಎರಡನೇ ಸಂಬಂಧ ಅಂದರೆ ನಾವು ನೋಡ್ಬೋದು ವಿದ್ಯಾರ್ಥಿ ಹಾಗೂ ಶಿಕ್ಷಕನ ಸಂಬಂಧ, ಸ್ಟೂಡೆಂಟ್ ಆ್ಯಂಡ್ ಟೀಚರ್. ಎಲ್ಲಿ ಟೀಚರ್ ಅಂತ ಬರ್ತದೆ ಅಲ್ಲಿ ಆಟೋಮೆಟಿಕ್ ಟೀಚಿಂಗ್ ಅನ್ನೋದು ಗೊತ್ತಾಗ್ತದೆ, ಶಿಕ್ಷಣವನ್ನ ಕೊಡ್ತಾರೆ. ಹಾಗಾದ್ರೆ ಪರಮಾತ್ಮ ನಮಗೆ ಯಾವ ಶಿಕ್ಷಣ ಕೊಡ್ಬೋದು? ಯಾಕಂದ್ರೆ ಹೊರಗಡೆ ಜಗತ್ತಿನಲ್ಲಿ ನಾವೆಷ್ಟೋ ಜ್ಞಾನವನ್ನ ಕಲಿತಾ ಇದ್ದೀವಿ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಯಾವ ಜ್ಞಾನ ಎಲ್ಲಿಗೆ ಹೇಗೆ ಬೇಕು ಅದೆಲ್ಲ ನಮಗೆ ಸಿಗ್ತಾ ಇದೆ. ಆದ್ರೆ ಬಹುಶಃ ಅದೆಲ್ಲನೂ ಕೂಡ ಭೌತಿಕ ಜ್ಞಾನ ಆಗ್ತಾ ಇದೆ. ಆದ್ರೆ ಆಂತರಿಕ ಜ್ಞಾನ ನಮ್ಮ ಹತ್ರ ಇಲ್ಲ. ಭೌತಿಕ ಪ್ರಶ್ನೆಗಳಿಗೆ ಆಟೋಮೆಟಿಕ್ ನಮಗೆ ಆನ್ಸರ್ ಸಿಗ್ತದೆ. ಭೌತಿಕ ಜ್ಞಾನವನ್ನ ಇದ್ದೇ ಇದ್ದಾರೆ. ಹಾಗಾದ್ರೆ ಆಂತರಿಕ ಜ್ಞಾನ ಕೊಡ್ಲಿಕ್ಕೆ ಈಗ ಜಗತ್ತಿನಲ್ಲಿ ಯಾವುದೋ ಆ ಆಂತರಿಕ ಟೀಚರ್ಗಳನ್ನ ನಾವು ನೋಡ್ತಾ ಇಲ್ಲ. ಹಾಗಾದ್ರೆ ಆ ಟೀಚರ್ ಆಗಿದ್ದಾರೆ ಸ್ವಯಂ ಪರಮಾತ್ಮ. ಅವರು ನಮಗೆ ಇಂತಹ ಜ್ಞಾನವನ್ನು ಕೊಡ್ತಾರಲ್ಲ, ಆ ಜ್ಞಾನದ ಕಾರಣದಿಂದ ಆಟೋಮೆಟಿಕ್ ನಮ್ಮ ಜೀವನದಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಕ್ತು ಅನ್ನೋ ಅನುಭವ ಆಗ್ತದೆ. ಇದೇ ಕೆಲವೊಂದು ಸೀರೀಸ್ನಲ್ಲಿ ನಾವು ನೋಡ್ತಾ ಇದ್ದೀವಲ್ಲ, ಇದೇ ಕೆಲವೊಂದು ಎಪಿಸೋಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಮೊದಲು ನಮಗೆ ನಮ್ಮ ಪರಿಚಯ ಇರಲಿಲ್ಲ, ಅದು ಸಿಕ್ತು. ಬಹುಶಃ ಜಾಸ್ತಿ ಇಲ್ಲ ಅಂದ್ರೂ ಕೂಡ ಸ್ವಲ್ಪ ಪ್ರಶ್ನೆಗಳಿಗಾದ್ರೂ ಉತ್ತರ ಸಿಗ್ತಾ ಇದೆ. ಹಾಗಾದ್ರೆ ಪರಮಾತ್ಮ ಕೊಡುವಂತಹ ಈ ಜ್ಞಾನದಿಂದ ನನ್ನ ಜೀವನದಲ್ಲಿರುವಂತಹ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗ್ತದೆ. ಅದಕ್ಕೆ ಜೀವನದಲ್ಲಿ ಉತ್ತರ ಯಾವ ಪ್ರಶ್ನೆಗಳಿಗೆ ಸಿಗ್ತದನೋ ಅವ್ರ ಜೀವನ ಶಾಂತ ಆದಂತಹ ಅನುಭವ ಆಗ್ತದೆ. ಮನಸ್ಸಿನಲ್ಲಿ ಎಷ್ಟು ಪ್ರಶ್ನೆ ಇದೆ ಅಷ್ಟು ಗೊಂದಲ ಇದೆ, ಎಷ್ಟು ಆ ಪ್ರಶ್ನೆಗಳಿಗೆ ಫುಲ್ ಸ್ಟಾಪ್ ಇದೆ ಅಷ್ಟು ಸ್ಟಿಲ್ನೆಸ್, ಶಾಂತಿ ಅನುಭವ ಆಗ್ತದೆ. ಅದೇ ರೀತಿಯಾಗಿ ಮೂರನೇ ಸಂಬಂಧ ಸದ್ಗುರುವಿನ ಸಂಬಂಧ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಜಗತ್ತಿನಲ್ಲಿ ಹೇಳ್ತಾರೆ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ನಾವು ಮುಂದುವರಿಬೇಕು ಅಥವಾ ನಮ್ಮ ಜೀವನದ ಅಂತಿಮ ಘಟ್ಟದಲ್ಲಿ ನಾವು ಆ ಲಕ್ಷ್ಯವನ್ನ ಪ್ರಾಪ್ತ ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಒಬ್ರಿಲ್ಲ ಒಬ್ರು ಗುರು ಇರಬೇಕು ಅಂತ ಹೇಳಿ. ಅಥವಾ ಗುರುವಿನ ಒಂದು ಮಂತ್ರದಿಂದನೂ ಕೂಡ ನಮ್ಮ ಜೀವನ ಎಷ್ಟೋ ಪರಿವರ್ತನೆ ಆಗ್ತದೆ, ಆ ಅನುಭವ ನಾವು ಮಾಡ್ತಾ ಇದ್ದೀವಿ. ಆದ್ರೆ ಯಾವಾಗ ಸದ್ಗುರು ಪರಮಾತ್ಮನೇ ನನ್ನ ನಿಜವಾದಂತಹ ಸದ್ಗುರು ಈ ಅನುಭವ ನಾವು ಮಾಡ್ತೀವೋ, ಆ ಸದ್ಗುರುವಿನಿಂದ ಪ್ರತಿಯೊಂದು ಕ್ಷಣದಲ್ಲಿ ಪ್ರತಿಯೊಂದು ದಿನದಲ್ಲಿ ನನಗೆ ವರದಾನ ಸಿಗ್ತಾ ಇದೆ ಅನ್ನುವಂಥ ಅನುಭವ ಆಗ್ತದೆ. ಎಲ್ಲಿ ಕೇವಲ ಒಂದು ಮಂತ್ರದಿಂದ ನನ್ನ ಜೀವನದಲ್ಲಿ ಪರಿವರ್ತನೆ ಬರ್ತದೋ ಅಲ್ಲಿ ಆ ಸಂಬಂಧವನ್ನು ಪರಮಾತ್ಮನ ಜೊತೆಗೆ ಜೋಡಾವಣೆ ಮಾಡೋದ್ರಿಂದ ಪ್ರತಿಯೊಂದು ಕ್ಷಣದಲ್ಲಿ ಆ ವರದಾನದ ಅನುಭವ ಆಗ್ತದೆ. ಆ ವರದಾನದಿಂದ ನನಗೆ ಬರುವಂಥ ಎಷ್ಟೋ ಕಾರ್ಯದಲ್ಲಿ ಆ ಶಕ್ತಿ ಯಾರೋ ಹಿಂದಿನಿಂದ ನಂಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಆ ಶಕ್ತಿ ನನಗೆ ಸಿಗ್ತಾ ಇದೆ, ಈ ಅನುಭವ ಬರ್ತದೆ. ಇದರಿಂದನೂ ಕೂಡ ಜೀವನ ಜೀವಿಸೋದ್ರಲ್ಲಿ ಬಹಳಷ್ಟು ಅಂತರಗಳನ್ನು ನಾವು ನಿಧಾನವಾಗಿ ಅನುಭವ ಮಾಡಲಿಕ್ಕಾಗ್ತದೆ. ಅದೇ ರೀತಿಯಾಗಿ ವಿಶೇಷವಾಗಿರುವಂತಹ ಇನ್ನೊಂದು ಸಂಬಂಧ
ಯಾವುದು ನನಗೂ ಕೂಡ ಪರ್ಸನಲಿ ಬಹಳಷ್ಟು ಅನುಭವ ಆಗ್ತದೆ ಅಥವಾ ಒಳ್ಳೆಯದನ್ನು ಅನ್ನಿಸ್ತದೆ, ಅದಾಗಿದೆ ಫ್ರೆಂಡ್ ಸಂಬಂಧ. ಹಾಗಾದ್ರೆ ಈ ಸಖ ಅನ್ನುವಂಥ ಏನು ಸಂಬಂಧ ಇದೆ, ಫ್ರೆಂಡ್ ಅನ್ನುವಂಥ ಸಂಬಂಧ ಇದೆ, ಈ ಸಂಬಂಧ ಉಳಿದಿರುವಂತಹ 3 ಸಂಬಂಧಗಳಿಗಿಂತಲೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ತಂದೆ, ಟೀಚರ್, ಸದ್ಗುರು ಅನ್ನೋದು ಸ್ವಲ್ಪ ಮೇಲಿನ ಮಟ್ಟದ ಸಂಬಂಧ ಅನಿಸ್ತದೆ. ಈಗ ಸಖ ಅಂದ್ರೆ ಸ್ವಲ್ಪ ಹತ್ರದ್ದು. ಯಾಕಪ್ಪ ಅಂದ್ರೆ ನೀವು ನೋಡಬಹುದು ಸಖ ಅಂದ ಮೇಲೆ ಅಲ್ಲೊಂದು ಈಕ್ವಾಲಿಟಿ ಫೀಲ್ ಆಗ್ತದೆ. ಈಕ್ವಾಲಿಟಿ, ಅದೇ ಸಖ ಅಂತ ಕೇಳಿದ ಕೂಡಲೇ ನನಗೆ ಸ್ವಲ್ಪ ಕ್ಲೋಸ್ನೆಸ್ ಜಾಸ್ತಿ. ಯಾಕಂದ್ರೆ ಈಕ್ವಾಲಿಟಿ ಇದೆ. ತಂದೆ ಮಗುವಿನ ಸಂಬಂಧದಲ್ಲೂ ಇದೆ, ಅದೊಂದು ಫ್ರೀಡಮ್ ಬೇರೆ ಇರ್ತದೆ. ಶಿಕ್ಷಕ ಮತ್ತು ವಿದ್ಯಾರ್ಥಿ ಒಂದು ಸಂಬಂಧದಲ್ಲೂ ಕೂಡ ಅದೊಂದು ಫೀಲಿಂಗ್ ಬೇರೆ ಬರ್ತದೆ. ಸದ್ಗುರುವಿನ ಸಂಬಂಧದಲ್ಲಿ ಬೇರೆ ಇದೆ. ಆದರೆ ಎಲ್ಲದಕ್ಕಿಂತ ಜಾಸ್ತಿ ಕ್ಲೋಸ್ ಅಥವಾ ಒಂದು ಈಕ್ವಾಲಿಟಿ ಫೀಲ್ ಆಗೋದು ಈ ಒಂದು ಫ್ರೆಂಡ್ ಅಥವಾ ಸಖ ಅಂತ ನಾವು ಹೇಳ್ಬೋದು, ಈ ಸಂಬಂಧದಲ್ಲಿ ಆಗ್ತದೆ. ಹಾಗಾದ್ರೆ ಇಲ್ಲಿ ಈಕ್ವಾಲಿಟಿ ಅಂದಮೇಲೆ ಏನು? ಎಲ್ಲಿ ನಾವು ನೋಡ್ತೀವಿ ಕೆಲವೊಬ್ರದ್ದು ನೇಚರ್, ಯಾರು ಕ್ಲೋಸ್ ಫ್ರೆಂಡ್ಸ್ ಅಂತ ನಾವು ಹೇಳ್ತೀವಿ, ಯಾರದ್ದು ನೇಚರ್ ಪ್ರತಿಯೊಂದರಲ್ಲಿ ಬೇರೆ ಇದ್ರೂ ಕೂಡ ಕೆಲವೊಂದು ಈಕ್ವಾಲಿಟಿ ಇರ್ತದೆ, ಸೇಮ್ ಇರ್ತದೆ. ಆ ಕಾರಣದಿಂದ ಅವ್ರ ಮಧ್ಯದಲ್ಲಿ ಬಾಂಡಿಂಗ್ ಜಾಸ್ತಿ ಸ್ಟ್ರಾಂಗ್ ಇರ್ತದೆ. ಅವ್ರ ಫ್ರೆಂಡ್ಸ್ದಿಂದನೂ ಕ್ಲೋಸ್ ಫ್ರೆಂಡ್ಸಲ್ಲಿ ಕನ್ವರ್ಟ್ ಆಗ್ತಾರೆ. ಅದೇ ರೀತಿ ಪರಮಾತ್ಮನಲ್ಲಿ ಮತ್ತೆ ಆ್ಯಸ್ ಇಟ್ ಈಸ್ ಅವರು ಶಾಂತಿಯ ಸಾಗರ ಆಗಿದ್ದಾರೆ. ಶಾಂತಿ ಅನ್ನುವಂತಹ ಭಂಡಾರ ಅವ್ರ ಹತ್ರ ಇದೆ. ನಾನು ಆತ್ಮನ ಸ್ವರೂಪನೂ ಕೂಡ ಶಾಂತ ಸ್ವರೂಪ ಆಗಿದೆ. ಇಲ್ಲಿ ಈಕ್ವಾಲಿಟಿ ಬಂತು. ಆಟೋಮೆಟಿಕ್ ಈ ರಿಲೇಷನ್ದಲ್ಲೇನೂ ಕೂಡ ಆ ಬಾಂಡಿಂಗ್ ಜಾಸ್ತಿ ಸ್ಟ್ರಾಂಗ್ ಅನ್ನುವಂಥ ಅನುಭವ ಆಗ್ತದೆ. ಎಷ್ಟೋ ಸಲ ನಾವು ನೋಡ್ತೀವಿ, ಎಷ್ಟೋ ಜನರು ಫೀಲ್ ಮಾಡ್ತಾರೆ, ಇಲ್ಲ ಪರಮಾತ್ಮ ನಿರಾಕಾರ ಶಕ್ತಿ, ಪಾಯಿಂಟ್ ಆಫ್ ಲೈಟ್ ಅಂದಮೇಲೆ ಅದು ಹೇಗೆ ನಾವು ಫೀಲ್ ಮಾಡ್ಲಿಕ್ಕಾಗ್ತದೆ? ಈಗ ನೀವು ಮಾತಾಡೋದು ಬೇರೆ ಆಗ್ತದೆ, ಡಿಸ್ಕಷನ್ ಇಲ್ಲಿ ಕೇಳಿಸ್ಲಿಕ್ಕೆ ಬರ್ತದೆ, ಗೊತ್ತಾಗ್ತದೆ. ಆದರೆ ಅವರು ನಿರಾಕಾರ ಶಕ್ತಿ, ಪಾಯಿಂಟ್ ಆಫ್ ಲೈಟ್, ಪರಮಾತ್ಮ ಅಂದಮೇಲೆ ಇಲ್ಲಿ ಡಿಸ್ಕಷನ್ ಅಷ್ಟು ಈಸಿ ಆಗ್ತದೆ ಏನೋ ಒಂಥರ ಮತ್ತೆ ಒಂದು ದೊಡ್ಡ ಗ್ಯಾಪನ್ನು ಅನುಭವ ಮಾಡ್ತಾರೆ, ಅಥವಾ ಡಿಸ್ಕಷನ್ ಆಗೋದೇ ಇಲ್ಲ ಅನ್ನುವಂತಹ ರಿಸಲ್ಟಿಗನು ಕೂಡ ಬರ್ತಾರೆ. ಯಾಕಂದರೆ ಭಕ್ತಿಯಲ್ಲಿ ನಮಗೆ ನಾವು ಬರೀ ಮಾತಾಡ್ತೀವಿ, ಅವನು ಕೇಳ್ತಾನೆ ಅಷ್ಟೇ ಇತ್ತು, ಡಿಸ್ಕಷನ್ ಆಗೋದು ಅನುಭವನೇ ಇರಲಿಲ್ಲ. ಆ ಒಂದು ಪರಿಚಯ ಇಲ್ಲ ಅಥವಾ ಆ ರೀತಿಯಾಗಿ ನಾನು ಮಾತಾಡೇ ಇಲ್ಲ ಅನ್ನೋದಕ್ಕಿಂತ ಇಲ್ಲಿ ನಾವು ತಿಳ್ಕೊಳ್ಳೋದ್ರಲ್ಲಿ ಒಂದು ಚಿಕ್ಕ ಮಿಸ್ಟೇಕ್ ಏನು ಮಾಡೋದಂದರೆ, ಹಿ ಈಸ್ ನಾಟ್ ಜಸ್ಟ್ ಅ ಪಾಯಿಂಟ್ ಆಫ್ ಲೈಟ್. ಅವರು ಕೇವಲ ಒಂದು ಜ್ಯೋತಿ ಸ್ವರೂಪ ಪರಮಾತ್ಮ ಅಲ್ಲ, ಕೇವಲ ಸ್ವರೂಪದಲ್ಲಿ ಅಷ್ಟೇ ಅಲ್ಲ, ಹಿ ಈಸ್ ಅ ಪರ್ಸ್ನಾಲಿಟಿ. ಅವ್ರದ್ದು ಕೂಡ ಒಂದು ವ್ಯಕ್ತಿತ್ವ ಇದೆ, ಅವರು ಕೂಡ ರಿಯಾಲಿಟಿಯಲ್ಲಿ ಇದ್ದಾರೆ. ಯಾವುದೋ ರಿಯಲಿ ಇರ್ಲಾರ್ದಂತಹ ವಸ್ತುವನ್ನ ಅಥವಾ ವ್ಯಕ್ತಿಯನ್ನ ನಾವಿಲ್ಲಿ ಇಮ್ಯಾಜಿನ್ ಮಾಡಿ ಮಾತಾಡ್ತಾ ಇಲ್ಲ, ಕಷ್ಟ ಅನ್ನಿಸ್ಲಿಕ್ಕೆ. ಅವ್ರದ್ದು ರಿಯಾಲಿಟಿ ಇದೆ, ಈಸ್ ಅ ಪರ್ಸ್ನಾಲಿಟಿ. ಅದನ್ನು ಫೀಲ್ ಮಾಡಬೇಕು. ಹೇಗೆ ಈಗ ನಾವು ನೋಡಿದ್ವಿ, ನಾವು ಈ ಶರೀರ ಅಲ್ಲ ಅಂತ ಹೇಳಿ, ಇದ್ರ ಒಳಗಡೆ ಇರುವಂತಹ ಆ ಚೈತನ್ಯ ಶಕ್ತಿ, ಪಾಯಿಂಟ್ ಆಫ್ ಲೈಟ್, ಆತ್ಮನೇ ನಾನಾಗಿದ್ದೀನಿ. ಹಾಗಾದರೆ ಇಲ್ಲೂ ನಾವು ಡಿಸ್ಕಷನ್ದಲ್ಲಿ ನೋಡಿದ್ವಿ, ನಮ್ಮಿಬ್ಬರ ಮಧ್ಯದಲ್ಲಿ ಡಿಸ್ಕಷನ್ ಆಗಿದ್ದು ಈಸಿ ಅನ್ನಿಸ್ತದೆ. ಆದರೆ ಪರಮಾತ್ಮನ ಜೊತೆಗೆ ನಮಗದು ಈಸಿ ಫೀಲಿಂಗ್ ಬರೋದಿಲ್ಲ. ಯಾಕೆ ಬರೋದಿಲ್ಲ ಅಂದರೆ ಇಲ್ಲೂ ಕೂಡ ನಾವು ನೋಡ್ತೀವಿ, ಮಾತಾಡ್ತಾ ಇರೋದು ಶರೀರ ಮಾತಾಡ್ತಾ ಇಲ್ಲ, ಬಾಯಿ ಮಾತಾಡ್ತಾ ಇಲ್ಲ. ಮಾತಾಡುವಂತಹ ಆ ಒಂದು ಥಾಟ್ಸ್ಗಳನ್ನು ಒಳಗಡೆ ಕ್ರಿಯೇಟ್ ಮಾಡ್ತಾ ಇರೋದು ಸೋಲ್ ಆಗಿದೆ, ಆತ್ಮನೇ ಆಗಿದೆ. ಹಾಗಾದ್ರೆ ಆ ಆತ್ಮನೇ ಥಾಟ್ಸ್ ಮೂಲಕ ಮೊದಲು ಒಳಗಡೆ ಡಿಸ್ಕಸ್ ಮಾಡ್ಕೊಳ್ತದೆ ತನ್ನ ಜೊತೆಗೆ ತಾನು. ಅದರ ನಂತರ ಮಾತಿನ ಮೂಲಕ ಈ ಒಂದು ಕನ್ವರ್ಸೇಷನ್ ನಮ್ದು ನಡೀತಾ ಇರ್ತದೆ. ಹಾಗಾದ್ರೆ ಮೇನ್ಲಿ ಇಲ್ಲೂ ಕೂಡ ಏನ್ ಬೇಕಾಯ್ತು, ಶಬ್ದಗಳಲ್ಲ, ಮಾತಲ್ಲ, ಆದ್ರೆ ಒಳಗಡೆ ಆ ಪರ್ಸನಾಲಿಟಿ ಬೇಕು, ಅದ್ರ ಒಳಗಡೆ ನಡೆಯುವಂತಹ ಥಾಟ್ಸ್ಗಳಿರ್ಬೇಕು. ಹಾಗಾದ್ರೆ ಆತ್ಮ ಅನ್ನುವಂತ ಒಂದು ಪರ್ಸನಾಲಿಟಿ ಬೇಕು. ಹೌದು, ನೀವು ಮಾತಾಡ್ಬೇಕಾದ್ರೂ ಸಹಿತ ಆತ್ಮ ಅನ್ನುವಂತ ಒಂದು ಪರ್ಸನಾಲಿಟಿ ಮಾತಾಡೋದು. ಯಾಕಂದ್ರೆ ನಾವು ಅದನ್ನ ಹಿಂದಿನ ಸಂಚಿಕೆಯಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈ ಮೇಲಿನಿಂದ ಕಾಣ್ತಾ ಇರುವಂತಹ ಈ ಶರೀರ ನಾನಲ್ಲ, ಆದ್ರೆ ಈ ಶರೀರ ಒಂದು ಕಾಸ್ಟ್ಯೂಮ್ ಇದೆ. ಇದ್ರ ಮೂಲಕ ಇದನ್ನು ಯೂಸ್ ಮಾಡ್ತಾ ಇರೋದು, ತನ್ನೆಲ್ಲಾ ಕಾರ್ಯಕ್ಕೆ ಉಪಯೋಗ ಮಾಡ್ತಾ ಇರೋದು, ಒಳಗಡೆ ಒಂದು ಶಕ್ತಿ ಇದೆ, ಅದೇ ಆತ್ಮ. ಅದ್ ನೋಡ್ಲಿಕ್ಕೆ ಪಾಯಿಂಟ್ ಆಫ್ ಲೈಟ್ ಇದೆ. ಇದಂತೂ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿದೀವಿ. ಅಂದ್ರೆ ಇಲ್ಲಿ ನಾವು ನೋಡುವಂತಹ ವಿಷಯ ಏನಪ್ಪಾ ಅಂದ್ರೆ, ಯಾವುದೋ ಡಿಸ್ಕಷನ್ ಯಾವ ವ್ಯಕ್ತಿ ಜೊತೆಗೆ ಮಾಡಬೇಕಂದ್ರೂ ಕೂಡ ಆ ಒಳಗಡೆ ಇರುವಂತಹ ಲಿವಿಂಗ್ ಬೀಯಿಂಗ್ ಬೇಕು. ಸೋಲ್ ಬೇಕು, ಆ ಚೈತನ್ಯ ಶಕ್ತಿ ಬೇಕು. ಹಾಗಾದ್ರೆ ಆ ಚೈತನ್ಯ ಶಕ್ತಿ ಮಾತಾಡ್ಬೇಕಾದ್ರೆ ಮೊದಲು ಒಳಗಡೆ ನಾವು ಥಾಟ್ ಗಳನ್ನ ಕ್ರಿಯೇಟ್ ಮಾಡ್ತೀವಿ. ಆ ಚೈತನ್ಯ ಶಕ್ತಿನೇ ಥಾಟ್ ಕ್ರಿಯೇಟ್ ಮಾಡುತ್ತೆ. ಆ ಥಾಟ್ಸ್ ಗಳನ್ನ ಕ್ರಿಯೇಟ್ ಮಾಡಿದ ಮೇಲೆನೆ ಆ ಶಬ್ದಗಳ ರೂಪದಲ್ಲಿ ನಾವು ಅದನ್ನ ಹೊರಗಡೆ ಮಾತಾಡ್ತೀವಿ. ಹಾಗಾದ್ರೆ ಇಲ್ಲಿ ಮೇನ್ಲಿ ನಾವೇನ್ ನೋಡಿದ್ದು, ಮೇನ್ ಥಾಟ್ಸ್ ಬೇಕು, ಒಳಗಡೆ ಅದೊಂದು ಫೀಲಿಂಗ್ ಬೇಕು.
ಆ ಥಾಟ್ಸ್ ಇದ್ದಾಗಲೇ ಆ ಫೀಲಿಂಗ್ ಬರ್ತದೆ, ಫೀಲಿಂಗ್ ಬಂದಾಗಲೇ ಹೊರಗಡೆ ಮಾತು ಬರ್ತದೆ, ನಮ್ದು ಕನ್ವರ್ಸೇಷನ್ ಶುರು ಆಗ್ತದೆ. ಹಾಗಾದ್ರೆ ಇಲ್ಲೂ ಕೂಡ ಹಾಗೆ ಈಸ್ ಆಲ್ಸೋ ಪಾಯಿಂಟ್ ಆಫ್ ಲೈಟ್. ಇದೊಂದು ಹೊಸ ಡೈಮೆನ್ಷನ್. ಪಾಯಿಂಟ್ ಆಫ್ ಲೈಟ್ ಹೌದು, ಆದ್ರೆ ಈಸ್ ಅ ಪರ್ಸನಾಲಿಟಿ. ವ್ಯಕ್ತಿತ್ವ, ಅದೊಂದು ವ್ಯಕ್ತಿತ್ವ. ಅವರು ಇದ್ದಾರೆ, ಅವ್ರ ಜೊತೆಗೆ ನಾ ಕನೆಕ್ಷನ್ ಜೋಡಾವಣೆ ಮಾಡಬೇಕು. ಆದ್ರೆ ಬಹಳಷ್ಟು ಸಮಯದಿಂದ ನಾವು ಶಬ್ದಗಳಲ್ಲೇ ಸಿಕ್ಕಾಕೊಂಡಿದ್ದೀವಲ್ಲ, ಮಾತಾಡ್ಬೇಕಾದ್ರೆ ಸೈಲೆನ್ಸ್ಗಿಂತನೂ ಜಾಸ್ತಿ ನಾವು ಶಬ್ದಗಳನ್ನೇ ಯೂಸ್ ಮಾಡ್ತೀವಿ. ಆದ್ರೂ ಅನುಭವದಿಂದ ಹೇಳೋರು ಏನ್ ಹೇಳ್ತಾರೆ, ಯಾವ ಫೀಲಿಂಗ್ ನಾವು ಮಾತಾಡೋದ್ರಿಂದ ಇನ್ನೊಬ್ಬರಿಗೆ ಅನುಭವ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ಸೈಲೆನ್ಸ್ ನಲ್ಲಿ ಇರೋದ್ರಿಂದ ಇನ್ನೂ ಜಾಸ್ತಿ ಅನುಭವಕ್ಕೆ ಬರ್ತದೆ. ಹಾಗಾದ್ರೆ ಈ ಒಂದು ಆತ್ಮದಲ್ಲಿ ಏನಾ ಫೀಲಿಂಗ್ ಇದೆ, ಏನಾ ಥಾಟ್ಸ್ ಇದೆ, ಆ ಥಾಟ್ಸ್ ಮೂಲಕನೇ ನಾವು ಇನ್ನೊಬ್ಬರ ಜೊತೆಗೆ ಮಾತಾಡ್ತೀವಿ ಅಂದಮೇಲೆ ಪರಮಾತ್ಮನ ಜೊತೆಗನ್ನು ನಾವು ನೋಡಿದ್ದೀವಿ, ಆ ನಮ್ಮ ಡಿಸ್ಕಷನ್ ಥಾಟ್ ಲೆವೆಲ್ದಿಂದನೇ ಶುರು ಆಗ್ತದೆ. ಆಟೋಮೆಟಿಕ್ ಆ ಥಾಟ್ಸ್ ಪ್ರಕಾರನೇ ನಾವು ಅವ್ರ ಜೊತೆಗೆ ಮಾತಾಡ್ತಿರ್ತೀವಿ, ಅಲ್ಲಿ ಫೀಲಿಂಗ್ ಬರ್ತದೆ. ಹಾಗಾದ್ರೆ ಆ ಥಾಟ್ಸ್ನಿಂದನೇ ನಮಗೆ ಫೀಲಿಂಗ್ ಬರ್ತದೆ. ಆ ಫೀಲಿಂಗ್ ಥ್ರೂನೇ ನಾವು ಕನ್ವರ್ಸೇಷನ್ದಲ್ಲಿ ಬ್ಯುಸಿ ಆಗ್ತೀವಿ, ಅದ್ರ ಮೂಲಕನೇ ನಮ್ಮ ಸಂಬಂಧದಲ್ಲಿ ಇನ್ನೂ ಗಾಢತೆ ಬರ್ಲಿಕ್ಕೆ ಶುರು ಆಗ್ತದೆ. ಹಾಗಾದ್ರೆ ಪರಮಾತ್ಮನ ಜೊತೆಗೂ ಅದೇ ರಿಲೇಷನ್ ಇದೆ, ಆದ್ರೆ ನಾವು ಅದನ್ನು ರಿಯಲೈಸ್ ಮಾಡ್ಬೇಕಷ್ಟೇ, ಅದನ್ನ ನಾವು ಫೀಲ್ ಮಾಡಬೇಕು, ಅದನ್ನ ನಾವು ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಈಗ ಯಾವ ರೀತಿ ನಾವು ನೋಡ್ತೀವಿ, ನಾನೀಗ ನಿಮ್ಗೆ ಯಾವುದೋ ಒಂದು ಥಾಟ್ ಅನ್ನು ಕೊಡ್ತೀನಿ ಅಥವಾ ಮಾತಾಡ್ತಿರ್ತೀನಿ, ನಾನು ಪಾಸಿಟಿವ್ ಅಲ್ಲಿ ನಿಮ್ ಜೊತೆಗೆ ಮಾತಾಡಿದ್ರೆ ಆಟೋಮೆಟಿಕ್ ನಿಮ್ಮಿಂದನೂ ಕೂಡ ರೆಸ್ಪಾನ್ಸ್ ಏನಾಗುತ್ತೆ, ಪಾಸಿಟಿವ್ ನಲ್ಲಿ ಬರ್ತದೆ. ನನ್ ಮಾತಾಡೋ ಶೈಲಿ ನೆಗೆಟಿವ್ ನಲ್ಲಿದ್ರೆ ನಿಮ್ಮಿಂದನೂ ಕೂಡ ಅದೇ ಬರ್ತದೆ. ಇದು ಕೇವಲ ಮೇಲಿನ ರೂಪದಲ್ಲಾಯ್ತು. ಇವತ್ತಂತೂ ನಾವು ನೋಡ್ತಾ ಇದ್ದೀವಿ, ಎಲ್ರು ಕೂಡ ಇಮೋಷನಲಿ ಆಯ್ತು, ಇಂಟೆಲೆಕ್ಚುವಲಿ ಆಯ್ತು, ಇಷ್ಟು ಸೂಕ್ಷ್ಮ ಆಗಿದ್ದಾರೆ ಅಂದ್ರೆ ನಾವು ಫೀಲಿಂಗ್ ಅಲ್ಲಿ ನಮ್ಮ ಹಾವಭಾವದಲ್ಲಿ ಚೇಂಜಸ್ ಬಂದ್ರೂ ಕೂಡ ಅದು ಇನ್ನೊಬ್ಬರಿಗೆ ಎಫೆಕ್ಟ್ ಆಗ್ತದೆ. ಹಾಗಾದ್ರೆ ಥಾಟ್ಸ್ ಅಲ್ಲೂ ಕೂಡ ನನ್ನಲ್ಲಿ ಏನ್ ಕ್ರಿಯೇಟ್ ಆಗ್ತದನೋ ಅದು ಪಾಸಿಟಿವ್, ಅದನ್ನ ಪಾಸಿಟಿವ್ ನೆಗೆಟಿವ್ ಇರ್ಲಿ, ನಾನು ಅದನ್ನ ಏನು ಒಳಗಡೆನೆ ಎಕ್ಸ್ಪ್ರೆಸ್ ಮಾಡ್ತಾ ಇರ್ತೀನಿ, ಆಟೋಮೆಟಿಕ್ ನಿಮ್ಮಿಂದನೂ ಕೂಡ ಸೂಕ್ಷ್ಮ ರೂಪದಲ್ಲಿ ಅದೇ ರಿಪ್ಲೈ ಬರ್ಲಿಕ್ಕೆ ಶುರು ಆಗ್ತದೆ. ಆದ್ರೆ ಇದೆಲ್ಲ ಕನ್ವರ್ಸೇಷನ್ ನಡಿಬೇಕಪ್ಪ ಅಂದ್ರೆ ನಮ್ದು ಮೇನ್ ಫ್ರೀಕ್ವೆನ್ಸಿ ಲೆವೆಲ್ ಮ್ಯಾಚ್ ಆಗಬೇಕು. ನಮ್ಮ ಮಧ್ಯದಲ್ಲಿ ಒಂದು ಡಿಸ್ಕಷನ್ ಕ್ರಿಯೇಟ್ ಆಗಬೇಕಪ್ಪ ಅಂದರೆ ಆ ಥಾಟ್ ಲೆವೆಲ್ದಿಂದನೂ ಕೂಡ ಇಬ್ಬರ ಮಧ್ಯದಲ್ಲಿ ಅದೊಂದು ಕಮ್ಯುನಿಕೇಷನ್ ಏನಿದೆ, ಫ್ರೀಕ್ವೆನ್ಸಿ ಏನಿದೆ, ಅದು ಮ್ಯಾಚ್ ಆದಮೇಲೆ ಈ ಡಿಸ್ಕಷನ್ದಲ್ಲಿ ನಾವು ಇಳಿಲಿಕ್ಕಾಗ್ತದೆ. ಯಾರ ಜೊತೆಗೆ ನಮ್ಮದು ವೇವ್ಲೆಂತ್ ಮ್ಯಾಚ್ ಆಗೋದಿಲ್ಲ, ನಾವು ಆದಷ್ಟು ಅವರಿಂದ ದೂರನೇ ಇರ್ತೀವಿ. ಯಾರ ಜೊತೆಗೆ ಮ್ಯಾಚ್ ಆಗುತ್ತೆ ಅವ್ರ ಜೊತೆಗೆ ಡಿಸ್ಕಷನ್ ಲೆವೆಲ್ ನಮ್ಮದು ಡೀಪ್ ಆಗಿ ಹೋಗ್ತದೆ. ಹಾಗಾದರೆ ಫ್ರೆಂಡ್ ಜೊತೆಗೂ ಕೂಡ ಅಷ್ಟು ಡೀಪ್ ರಿಲೇಷನ್ ಯಾಕಿದೆ ಹೊರಗಡೆ ಜಗತ್ತಿನಲ್ಲಿ? ತಂದೆ ತಾಯಿ ಜೊತೆಗೆ ಯಾರು ಜಾಸ್ತಿ ಶೇರ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಆಟೋಮೆಟಿಕ್ ಆಗಿ ಫ್ರೆಂಡ್ ಜೊತೆಗೆ ಶೇರ್ ಮಾಡೇ ಮಾಡ್ತಾರೆ. ಯಾಕೆ ಮಾಡ್ತಿದ್ದಾರೆ? ಯಾಕಂದರೆ ವೇವ್ಲೆಂತ್ ಮ್ಯಾಚ್ ಆಗ್ತಾ ಇದೆ. ಅವ್ರು ತಿಳ್ಕೊಳ್ತಾ ಇದ್ದಾರೆ, ಅವ್ರ ಫೀಲಿಂಗ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಿದ್ದಾರೆ. ಆಟೋಮೆಟಿಕಲ್ಲಿ ಆ ಒಂದು ಕನ್ವರ್ಸೇಷನ್ ಇನ್ನೂ ಕ್ಲೋಸ್ ಆಗಿ ಈಸಿಯಾಗಿ ಹೋಗ್ತದೆ. ಇದನ್ನೇ ನಾವು ಥಾಟ್ ಲೆವೆಲ್ದಲ್ಲಿ ಪರಮಾತ್ಮನ ಜೊತೆಗೆ ಮಾಡಬೇಕು. ಇದಕ್ಕೆ ನಾವು ಆ ಟೈಪ್ ಆಫ್ ಟೆಲಿಪತಿ ಅಂತಾನೂ ಕೂಡ ಹೇಳ್ಬೋದು. ಟೆಲಿಪತಿಯಲ್ಲೇನು ಕೂಡ ನಾವು ಅದನ್ನೇ ನೋಡ್ತೀವಲ್ಲ. ಈಗ ನಾನು ಇಲ್ಲಿ ಕೂತ್ಕೊಂಡ್ಬಿಟ್ಟು ಒಂದು ಊರಲ್ಲಿ ನನ್ನ ಯಾರೋ ಫ್ರೆಂಡ್ ಬಗ್ಗೆ ಜಾಸ್ತಿ ನಾನು ವಿಚಾರ ಮಾಡ್ತಾ ಇದ್ರೆ ಅವನಿಗೆ ಅದು ಮುಟ್ತದೆ. ಆಟೋಮೆಟಿಕ್ ಆಗಿ ಅದೇ ಮೂಮೆಂಟ್ ಅಲ್ಲಿ ಅವನು ಮಾಡ್ತಾರೆ, ಏನೋ ಒಂದು ಇದು ಬರ್ತದೆ. ಹಾಗಾದ್ರೆ ಅವರು ಕೂಡ ಕಾಲ್ ಮಾಡ್ತಾರೆ. ಆದ್ರೆ ನಾನು ಇಲ್ಲಿಂದ ಥಾಟ್ ಕಳಿಸ್ತಿರ್ಬೇಕಾದಾಗ, ಈ ಟೆಲಿಪತಿ ಪ್ರೊಸೆಸ್ ನಾನಿಲ್ಲಿ ಯೂಸ್ ಮಾಡ್ತಿರ್ಬೇಕಾದಾಗ ಮೇನ್ಲಿ ಅವ್ರದ್ದು ರಿಸೀವರ್ ಆ ಟೈಮಲ್ಲಿ ನನ್ನ ಜೊತೆಗೆ ಕನೆಕ್ಟ್ ಆಗ್ತಿರ್ಬೇಕು. ರಿಸೀವರ್ ಅವ್ರದ್ದು ಆನ್ ಇರಬೇಕು. ಅವ್ರದ್ದು ರಿಸೀವರ್ ಆನ್ ಇದ್ದಾಗಲೇ ನನ್ನ ಥಾಟ್ಸ್ಗಳು ಅವ್ರಿಗೆ ಹೋಗಿ ಮುಟ್ತದೆ. ಆಟೋಮೆಟಿಕ್ ಅಲ್ಲಿಂದ ಕಾಲ್ ಬರ್ತದೆ. ಅವಾಗ ನಾವು ಎಷ್ಟೋ ಸಲ ಹೇಳ್ತೀವಿ, ಈಗ ಜಸ್ಟ್ ನಾವು ನಿಮ್ಮನ್ನೇ ನೆನಪು ಮಾಡ್ತಾ ಇದ್ವಿ, ನಿಮ್ದೇ ಕಾಲ್ ಬಂತು ಅಂತ ಹೇಳಿ. ಅದು ಪ್ರಾಕ್ಟಿಕಲ್ ಆಗುತ್ತೆ, ಬರೀ ಅನ್ನೋದಕ್ಕೋಸ್ಕರ ಅಲ್ಲ, ಪ್ರಾಕ್ಟಿಕಲ್ ಆಗಿ ಅದು ಹಾಗೆ ಆಗುತ್ತೆ. ಹೌದೌದು, ಫೀಲ್ ಮಾಡೇ ಮಾಡ್ತೀವಿ. ಆದ್ರೆ ಅಲ್ಲಿಂದ ನನಗೆ ರಿಪ್ಲೈ ಬರೋ ಟೈಮಲ್ಲಿ ಅವ್ರದ್ದು ರಿಸೀವರು ಕೂಡ ನನ್ನ ಜೊತೆಗೆ ಕನೆಕ್ಟ್ ಆಗಿದ್ರೆ ಮಾತ್ರ ಅವರಿಂದ ನನಗೆ ರಿಪ್ಲೈ ಬರೋದು. ಇಲ್ಲಾಂದ್ರೆ ನಾನು ಥಾಟ್ ಮಾಡ್ತಾನೆ ಇರ್ತೀನಿ, ಅವರು ಎಲ್ಲಾದ್ರೂ ಬೇರೆ ಕಡೆ ಲೈನಲ್ಲಿ ಬಿಸಿ ಇದ್ರೆ ನನ್ನ ಲೈನ್ ಅವ್ರ ಜೊತೆಗೆ ಲಿಂಕ್ ಆಗೋದೇ ಇಲ್ಲ, ಕನೆಕ್ಟ್ ಆಗೋದೇ ಇಲ್ಲ. ಹಾಗಾದ್ರೆ ಈ ಟೆಲಿಪತಿ ಏನಿದೆ ಇದನ್ನ ನಾವು ಪರಮಾತ್ಮನ ಜೊತೆಗೆ ಮಾಡಬೇಕು. ಹಾಗಾದ್ರೆ ಈ ಫ್ರೀಕ್ವೆನ್ಸಿ ಲೆವೆಲ್ ನಾವು ಈಗ ಮನುಷ್ಯರ ಜೊತೆಗಲ್ಲ, ಸ್ವಲ್ಪ ಸಮಯಕ್ಕಾಗಿ ಟೈಮ್ ತಕೊಂಡ್ಬಿಟ್ಟು ಆ ಪರಮಾತ್ಮನ ಜೊತೆಗೆ ಫೀಲ್ ಮಾಡಬೇಕು. ಹಾಗಾದ್ರೆ ನನ್ನ ಫ್ರೀಕ್ವೆನ್ಸಿ ಅವ್ರ ಜೊತೆಗೆ ಸ್ವಲ್ಪ ಮ್ಯಾಚ್ ಮಾಡಬೇಕು. ಒಂದು ನನ್ನ ಫ್ರೀಕ್ವೆನ್ಸಿ ಆದರೂ ಅವ್ರ ಲೆವೆಲಿಗೆ ಹೋಗಬೇಕು, ಅಥವಾ ಅವರು ತಮ್ಮ ಫ್ರೀಕ್ವೆನ್ಸಿಯನ್ನು ನಮ್ಮ ಲೆವೆಲಿಗೆ ತರಬೇಕು. ಅವರು ಇಷ್ಟು ಮಹಾನ್ ಶಕ್ತಿ ಅನ್ನೋದು ಅವರು ನಮ್ಮ ಲೆವೆಲ್ಗೆ ಫ್ರೀಕ್ವೆನ್ಸಿ ತರ್ತಾರಾ? ನೀವೇ ಈ ಪ್ರಶ್ನೆಯನ್ನ ಕೇಳ್ತಿರ್ಬೇಕಾದಾಗ ಫೀಲ್ ಮಾಡ್ತಿದ್ದೀರಾ, ಅವರಷ್ಟು ದೊಡ್ಡ ಶಕ್ತಿ ಅವರು ನಮ್ಮವರೆಗೂ ಬರ್ಲಿಕ್ಕೆ ಆಗ್ತದೆ ಏನೋ, ಅವ್ರು ತಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಡೌನ್ ಮಾಡ್ಕೊಳ್ಬೋದೇನೋ?
ಇಲ್ಲ, ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಅದಕ್ಕೆ ನಾವು ನಮ್ಮ ಫ್ರೀಕ್ವೆನ್ಸಿ ಲೆವೆಲ್ ಅನ್ನ ಅವ್ರ ಹತ್ರ ಒಯ್ಬೇಕು. ಅದು ಯಾಕಪ್ಪ ಅಂದ್ರೆ ಅವರಿಗೆ ಬಾಡಿ ಇಲ್ಲ, ಇಟ್ ಜಸ್ಟ್ ಅ ಪಾಯಿಂಟ್ ಆಫ್ ಲೈಟ್. ನಾವು ಪಾಯಿಂಟ್ ಆಫ್ ಲೈಟ್ ಜೊತೆಗೆ ಆ ಒಂದು ಸೋಲ್ ಜೊತೆಗೆ ಈ ಬಾಡಿನೂ ಕೂಡ ಇದ್ದೀವಿ. ಕಂಬೈಂಡ್ ಇದೆ. ಇದ್ರ ಜೊತೆಗೇನೆ ನಾವು ನಮ್ಮ ಕಾರ್ಯವ್ಯವಹಾರವನ್ನು ಮಾಡ್ತಾ ಇದ್ದೀವಿ. ಅವರಿಗೆ ಆ ಅವಶ್ಯಕತೆ ಇಲ್ಲ. ಅವ್ರು ಕೇವಲ ಆ ನಿರಾಕಾರ ಸೂಕ್ಷ್ಮ ಜ್ಯೋತಿ ಸ್ವರೂಪ ಶಕ್ತಿಯಲ್ಲಿ ಮಾತ್ರ ಇದ್ದಾರೆ. ಹಾಗಾದ್ರೆ ಅವ್ರ ಜೊತೆಗೆ ನಾನು ಇದನ್ನ ಕನೆಕ್ಟ್ ಮಾಡಬೇಕು ಅಂದ್ರೆ ನಾನು ಈ ಫಿಸಿಕಲ್ ಬಾಡಿದಿಂದ ಸ್ವಲ್ಪ ನಾನ್ ಮೇಲಕ್ಕೆ ಇರ್ಬೇಕು. ಯಾಕಂದ್ರೆ ನಮ್ದು ಪ್ರೊಸೀಜರ್ ಏನಿದೆ, ನಾವು ಮೆಡಿಟೇಷನ್ ಕಲಿತಾ ಇರೋದನ್ನೇ ಕೆಳಗಿಳಿಲಿಕ್ಕೆ ಕಲಿತಿಲ್ಲ, ಅಥವಾ ಇರೋ ಲೆವೆಲ್ಗೆ ಇರಲ್ಲ. ಇರೋ ಲೆವೆಲ್ಗೆನೆ ಇರ್ಬೇಕಂತ ಕಲಿತಾ ಇಲ್ಲ. ನಮ್ ಲೆವೆಲ್ ಅನ್ನ ನಾವು ಜಾಸ್ತಿ ಮಾಡ್ಲಿಕ್ಕೆನೆ ಕಲಿತಾ ಇದ್ದೀವಿ. ಹಾಗಾದ್ರೆ ಆಟೋಮೆಟಿಕ್ ನನ್ನ ಲೆವೆಲ್ ಅನ್ನ ಅವ್ರ ಹತ್ರ ತಗೊಂಡು ಹೋಗ್ಲೇಬೇಕಾಗ್ತದೆ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ನೀವು ನೋಡ್ಬೋದು. ಹೇಗೆ ನಾವು ಇಲೆಕ್ಟ್ರಿಸಿಟಿ ಪಾಯಿಂಟ್ ನೋಡ್ತೀವಿ ಅಥವಾ ಒಂದು ಬಲ್ಬ್ ನೋಡ್ತೀವಿ, ಟ್ಯೂಬ್ ಲೈಟ್ ನೋಡ್ತೀವಿ, ಅದರಿಂದ ಲೈಟ್ ಬರಬೇಕು. ಆ ಒಂದು ಪ್ರೊಸೆಸ್ ಅಲ್ಲಿ ಆಗ್ತಾ ಇರೋದೇನು, ನಾವು ಆ ಒಂದು ತಂತಿ ಏನಿದೆ, ಆ ತಂತಿಯ ಮೇಲೆ ಏನು ಒಂದು ರಬ್ಬರ್ ಕೋಟಿಂಗ್ ಇರ್ತದೆ, ಆ ಎರಡು ತಂತಿಗಳನ್ನ ಪಾಸಿಟಿವ್ ನೆಗೆಟಿವ್ ಸೈಡ್ ಅನ್ನ ಕನೆಕ್ಟ್ ಮಾಡ್ತೀವಿ. ಅವಾಗ ಅಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ, ಬಲ್ಬ್ ಹತ್ಕೊಳ್ತದೆ, ಪ್ರಕಾಶ ಬರ್ತದೆ ಅಂತ ನಾವು ನೋಡ್ತೀವಿ. ಆದ್ರೆ ಅಲ್ಲಿ ಆ ಒಂದು ಪ್ರೊಸೆಸ್ ನಡಿಬೇಕಾದ್ರೆ ನಾರ್ಮಲಿ ನಾವು ಕೂಡ ಮನೇಲಿ ಮಾಡ್ತೀವಿ. ಎಲ್ಲಿ ಆ ಒಂದು ಎಲೆಕ್ಟ್ರಿಸಿಟಿ ಪಾಯಿಂಟ್ ಅನ್ನ ಕನೆಕ್ಟ್ ಮಾಡೋದು ಬರ್ತದೆ, ಮೇಲ್ಗಡೆ ಒಂದು ರಬ್ಬರ್ ಕೋಟಿಂಗ್ ಇರ್ತದೆ ವೈರಿಗೆ, ಅದನ್ನ ತೆಗಿತೀವಿ. ಅದ್ರ ಒಳಗಡೆ ಆ ತಂತಿ ಇರೋದು ಒಂದಕ್ಕೊಂದು ಕನೆಕ್ಟ್ ಮಾಡ್ತೀವಿ. ಅವಾಗ ಅದರಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗ್ತದೆ. ಸೇಮ್ ಅದೇ ಪ್ರೊಸೆಸ್ ಇಲ್ಲೂ ಕೂಡ. ನಾನು ಈ ಶರೀರ ಅನ್ನುವಂತಹ ರಬ್ಬರ್ ಕೋಟಿಂಗ್ ನಲ್ಲಿ ಇದ್ದೀನಿ, ಅವರಂತೂ ಇಲ್ವೇ ಇಲ್ಲ. ಅವರಂತೂ ನಿರಾಕಾರ ಆ ಶಕ್ತಿ ಸ್ವರೂಪದಲ್ಲೇ ಇದ್ದಾರೆ. ಅವರಿಗೆ ಶರೀರ ತೆಗೆದುಕೊಂಡ್ಬಿಟ್ಟು ಇದೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಈ ಶರೀರದಲ್ಲಿ ಇದ್ದೀನಿ ಅಂದ್ಮೇಲೆ ಈ ನನ್ನ ಮೇಲಿರುವಂತಹ ರಬ್ಬರ್ ಕೋಟಿಂಗ್ ನಾನು ತೆಗಿಬೇಕು. ಆಮೇಲೆ ಅದ್ರ ಒಳಗಡೆ ಇರುವಂತಹ ಆತ್ಮ ಅನ್ನುವಂತ ಏನು ಸೂಕ್ಷ್ಮ ಶಕ್ತಿ ಇದೆ, ಆ ತಂತಿ ಇದೆ, ಅದನ್ನ ಅವ್ರ ಜೊತೆಗೆ ಜೋಡಾವಣೆ ಮಾಡಿದಾದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಆ ಒಂದು ಶಕ್ತಿಯ ಪ್ರಸಾರ ಆಗ್ತದೆ, ಅಥವಾ ಆ ಶಕ್ತಿಯಲ್ಲಿ ಫ್ಲೋ ಆಗ್ಲಿಕ್ಕೆ ಶುರು ಆಗ್ತದೆ. ಆವಾಗ ಆ ಫ್ರೀಕ್ವೆನ್ಸಿ ಲೆವೆಲ್ ಮ್ಯಾಚ್ ಆದ್ಮೇಲೆ ನಿಮ್ಗೆ ಆಟೋಮೆಟಿಕ್ ಮೆಡಿಟೇಷನ್ದಲ್ಲಿ ಫೀಲ್ ಆಗ್ತದೆ, ಹೌದು ನನಗೆ ಆ ಎನರ್ಜಿ ಬರ್ತಾ ಇದೆ ಅಂತ ಹೇಳಿ. ಹಾಗಾದ್ರೆ ಆ ಎನರ್ಜಿಯನ್ನ ಬರೋದ್ರ ಸಲುವಾಗಿ ಅಥವಾ ಅದನ್ನ ನಾನು ಫೀಲ್ ಮಾಡೋದ್ರ ಸಲುವಾಗಿ ಮೇನ್ ನಾನು ಆ ಸೋಲ್ ಕಾನ್ಷಿಯಸ್ ಸ್ಟೇಜ್ನಲ್ಲಿ ಹೋಗಬೇಕು. ಈ ಶರೀರ ನಾನಲ್ಲ, ನಾನು ಇದ್ರೊಳಗಡೆ ಇರುವಂಥ ಚೈತನ್ಯ ಶಕ್ತಿ ಆತ್ಮ, ಅದನ್ನು ನೀವು ಫೀಲ್ ಮಾಡ್ತಾ ಇದ್ರೆ ಆಟೋಮೆಟಿಕ್ ಎನರ್ಜಿ ಆ ಸೋಲಲ್ಲಿ ಟ್ರಾನ್ಸ್ಫರ್ ಆಗ್ಲಿಕ್ಕೆ ಶುರು ಆಗ್ತದೆ. ಮತ್ತೆ ಪುನಃ ನಮ್ಮ ಕನ್ವರ್ಸೇಷನ್ ಅದೇ ಥಾಟ್ ಲೆವೆಲಲ್ಲೇ ಹೋಗ್ತಾ ಇರ್ತದೆ. ಹೇಗೆ ನಾವು ಒಂದು ವ್ಯಕ್ತಿ ಜೊತೆಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ, ಅದೇ ರೀತಿ ಇಲ್ಲೂ ಕೂಡ ಥಾಟ್ದಿಂದನೇ ಡಿಸ್ಕಷನ್ ನಡೀತದೆ. ಇದಕ್ಕಿಂತ ಮುಂಚೆನೂ ನಾವು ನೋಡಿದ್ವಿ, ನಾವು ಯಾವ ವೈಬ್ರೇಷನ್ ಕೊಡ್ತೀವೋ, ಯಾವ ಥಾಟ್ ಕ್ರಿಯೇಟ್ ಮಾಡ್ತೀವೋ, ರಿಪ್ಲೈಯಲ್ಲೂ ಕೂಡ ನನಗೆ ಅದೇ ಬರ್ತದೆ, ಬರ್ತಾ ಇರ್ತದೆ. ಆದ್ರೆ ನಾವು ಇವತ್ತು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ ವ್ಯಕ್ತಿಗಳಲ್ಲೇ ನೋಡ್ತಾ ಇರೋದು, ಯಾರು ಪಾಸಿಟಿವ್ ಪರ್ಸನಾಲಿಟಿಯಲ್ಲಿ ಇರ್ತಾರೆ, ಸ್ವಲ್ಪ ಕ್ಷಣಕ್ಕಾಗಿ, ಸ್ವಲ್ಪ ಕ್ಷಣ ಆದ್ಮೇಲೆ ಒಂದ್ ಸ್ವಲ್ಪ ನೆಗೆಟಿವಿಟಿ ಇಫೆಕ್ಟ್ ಆಗ್ತದೆ. ಆದ್ರೆ ಇಲ್ಲಿ ನಾವು ಕನೆಕ್ಟ್ ಮಾಡ್ತಾ ಇರೋದು ಯಾರಿಗೆ? ಡೈರೆಕ್ಟ್ ಆ ಸುಪ್ರೀಂ ಸೋಲ್ ಪರಮಾತ್ಮನಿಗೆ. ಹಾಗಾದ್ರೆ ಅವ್ರ ಹತ್ರ ಇರುವಂತಹ ಎಲ್ಲಾ ಎನರ್ಜಿ ಪಾಸಿಟಿವ್ ಅನ್ನೇ ಇದೆ. ಅವರಲ್ಲಿ ಪ್ರಶ್ನೆನೇ ಇಲ್ಲ. ಹಾಗಾದ್ರೆ ಇಲ್ಲಿ ನಾವು ಆ ಪಾಸಿಟಿವ್ ಜೊತೆಗೆ ಕನೆಕ್ಟ್ ಆಗ್ತಾ ಇದೀವಿ ಅಂದ್ಮೇಲೆ ನನ್ನ ಒಳಗಡೆನೂ ಶಕ್ತಿ ಆ ಪಾಸಿಟಿವ್ ಎನರ್ಜಿನೇ ಬರ್ತದೆ. ಹಾಗಾದ್ರೆ ಈ ಒಂದು ಕನೆಕ್ಟಿವಿಟಿಯಲ್ಲಿ ಕೆಲವೊಮ್ಮೆ ಎಷ್ಟೋ ಜನ ಕೇಳ್ತಾರೆ, ನಾನೇನು ಕನೆಕ್ಟ್ ಆಗ್ತಾ ಇದ್ದೀನಿ, ಆದ್ರೆ ಇಲ್ಲಿ ಅಲ್ಲಿಂದ ಏನಾದರೂ ರೆಸ್ಪಾನ್ಸ್ ಬರುತ್ತಾ? ನಾವು ಫಸ್ಟ್ ಕೆಲವೊಂದು ಎಪಿಸೋಡ್ನಲ್ಲೇನೂ ಕೂಡ ನೋಡಿದ್ವಿ, ನಾವು ಭಕ್ತಿನೂ ಮಾಡ್ತಾ ಇದ್ವಿ, ಪ್ರಾರ್ಥನೆ ಮಾಡ್ತಾ ಇದ್ವಿ, ಆದರೆ ಒನ್ ವೇ ಕಮ್ಯುನಿಕೇಶನ್ ಆಯಿತು, ಅವರಿಂದ ನನಗೆ ಆನ್ಸರ್ ಬರ್ತದೆ ಏನು? ಇದನ್ನು ಕೂಡ ಎಷ್ಟೋ ಜನ ಪ್ರಶ್ನೆ ಮಾಡ್ತಿರ್ತಾರೆ. ಅಕ್ಕವ್ರೆ, ನೀವು ಹೇಳಿದಿರಿ ಪರಮಾತ್ಮನ ಜೊತೆ ಬೇರೆ ಬೇರೆ ಸಂಬಂಧಗಳನ್ನು ಜೋಡಿಸ್ಬೋದು ಅಂತ. ತಂದೆ, ತಾಯಿ, ಟೀಚರ್, ಗುರು, ಸಖ ಅಂದರೆ ಫ್ರೆಂಡ್ ಅಂತ ಜೋಡಿಸ್ಬೋದು ಅಂತ ಹೇಳಿದ್ದೀರಿ. ಕೆಲವರಿಗೆ ಸಿಸ್ಟರ್ ಇರಲ್ಲ, ಅವನಿಗೆ ಭಾಳ ಆಸೆ ಇರ್ತದೆ, ನಮಗೆ ಒಬ್ಬ ಕ್ಲೋಸ್ ಸಿಸ್ಟರ್ ಇಲ್ಲ ಅಂದ್ಬಿಟ್ಟು. ಅಥವಾ ಇನ್ನೊಂದು ಇರ್ಬೋದು, ಬ್ರದರ್ ಇರಲ್ಲ, ನನಗೆ ಬ್ರದರೇ ಇಲ್ಲ ಅಂತ. ಅಂಥ ಸಂಬಂಧಗಳನ್ನು ಜೋಡಿಸ್ಬೋದಾ? ಹೌದು, ನಿಮಗೆ ಯಾವ ಸಂಬಂಧದ ಅವಶ್ಯಕತೆ ಇದೆ ಅದನ್ನು ನಾವು ಜೋಡಿಸ್ಲೇಬಹುದು. ಯಾಕಂದರೆ ಈಗ ನೋಡಿ, ನಾವಿಷ್ಟೆಲ್ಲ ಸಂಬಂಧಗಳಲ್ಲಿ ಏನು ಸುತ್ತುವರ್ಕೊಂಡಿದ್ದೀವಿ,
ಈ ಸಂಬಂಧಗಳಲ್ಲಿ ಕೆಲವೊಂದು ಸಂಬಂಧಗಳು ಎಷ್ಟೋ ಜನರ ಜೀವನದಲ್ಲಿ ಇರೋದಿಲ್ಲ. ಉದಾಹರಣೆಗೆ ನೀವು ಹೇಳಿರೋ ಥರ ಎಷ್ಟೋ ಜನರಿಗೆ ತಂದೆ ತಾಯಿ ಇರ್ತಾರೆ, ಅಣ್ಣ ತಂಗಿ ಇರೋದಿಲ್ಲ, ಕೇವಲ ಒಬ್ಬರೇ ಇರ್ತಾರೆ. ಅವ್ರಿಗೆ ಫೀಲ್ ಬರ್ತಿರ್ತದೆ ನನಗೆ ಈ ರಿಲೇಷನ್ ಬೇಕು ಅಂತ ಹೇಳಿ. ಅಥವಾ ಕೆಲವೊಬ್ಬರಿಗೆ ಉಳಿದಿದ್ದೆಲ್ಲ ಸರ್ಕಲ್ ಇರುತ್ತೆ ಸಂಬಂಧಿಗಳದ್ದು, ತಂದೆ ತಾಯಿನೇ ಇರೋದಿಲ್ಲ. ಹಾಗಾದ್ರೆ ಯಾವ ಸಂಬಂಧದ ಒಂದು ಅನುಭವ ನಮ್ಮ ಜೀವನದಲ್ಲಿ ಕೊರತೆ ಇದೆನೋ ಆಟೋಮೆಟಿಕ್ ನಾವು ಅದನ್ನ ಹೊರಗಡೆ ವ್ಯಕ್ತಿಗಳಲ್ಲಿ ಹುಡುಕ್ಲಿಕ್ಕೆ ಶುರು ಮಾಡ್ತೀವಿ. ಆದ್ರೆ ಈ ಲೈಫಲ್ಲಿ ಇಂಥ ಬ್ಯುಸಿ ಟೈಮಲ್ಲಿ ಎಲ್ಲರೂ ತಮ್ಮದೇ ಜೀವನದಲ್ಲಿ ಇಷ್ಟು ಮುಳುಗಿ ಹೋಗಿರುವಂತ ಸಮಯದಲ್ಲಿ ಅವರು ನಿಮ್ಮ ಫೀಲಿಂಗ್ಗಳನ್ನ ಎಷ್ಟು ತಿಳ್ಕೊಂಡು ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತಾರೋ ಅದನ್ನ ಹೇಳಿಕ್ ಆಗೋದಿಲ್ಲ. ಅದಕ್ಕೆ ನಮ್ಮ ಲೈಫಲ್ಲಿ ಯಾವ ಸಂಬಂಧದ ಕೊರತೆ ಇದೆ, ಆ ಸಂಬಂಧಕ್ಕೆ ನಮ್ಮ ಮನಸ್ಸು ಒಂದಿಲ್ಲ ಒಂದ್ ಕಡೆ ಎಲ್ಲಿ ಹೋಗ್ತದನೋ ಅದೇ ಸಂಬಂಧ ನೀವು ಪರಮಾತ್ಮನ ಜೊತೆಗೆ ಜೋಡಾವಣೆ ಮಾಡಿದಾದ್ರೆ ಅಲ್ಲಿಂದನೂ ಕೂಡ ಆ ಶಕ್ತಿ ಅನುಭವ ಆಗೇ ಆಗ್ತದೆ. ಆ ಸಂಬಂಧನೂ ನಾವು ಜೋಡಣೆ ಮಾಡಬಹುದು. ಹೌದು, ಅದಕ್ಕೆ ನಾವು ಹೇಳಿದ್ದಲ್ಲ ಸರ್ವಸ್ವ ನೀನೇ ಅಂತ ಹೇಳಿ. ಸರ್ವಸ್ವದಲ್ಲಿ ಎಲ್ಲನೂ ಬಂತು, ಪ್ರತಿಯೊಂದು ಸಂಬಂಧನೂ ಕೂಡ ಬರ್ತದೆ. ಅದನ್ನ ಪ್ರಾಕ್ಟಿಕಲಿ ಫೀಲ್ ಮಾಡಿದ್ಮೇಲೆನೆ ನಮ್ಗೆ ಗೊತ್ತಾಗೋದು. ಅಕ್ಕವ್ರೆ, ನೀವು ಸಂಬಂಧಗಳನ್ನು ಜೋಡಣೆ ಮಾಡೋದು ಹೇಗೆ ಅನ್ನೋದು ಈ ಸಂಚಿಕೆಯಲ್ಲಿ ಭಾಳ ಚೆನ್ನಾಗಿ ಹೇಳಿಕೊಟ್ಟಿದ್ದೀರಿ. ಮನಸ್ಸಿಗೆ ಒಂಥರ ಸಮಾಧಾನ ಆಯಿತು. ಅಂದರೆ ನಮಗೆ ಯಾರೂ ಇಲ್ಲ ಅಂತ ನಾವು ಏನು ಇಷ್ಟು ದಿನ ತಿಳ್ಕೊಂಡಿದ್ವಿ, ಎಲ್ಲನೂ ಅವನೇ ಅಂತ ಬಾಯಲ್ಲಿ ಹೇಳ್ತಾ ಇದ್ವಿ, ಭಜನೆಯಲ್ಲಿ ಹೇಳ್ತಾ ಇದ್ವಿ, ಯಾರೋ ದಾಸರ ಹಾಡಿದ್ದನ್ನು ನಾವು ಅದನ್ನು ರಿಪೀಟ್ ಮಾಡ್ತಾ ಇದ್ವಿ. ಆದರೆ ಇವಾಗ ಅದನ್ನು ಫೀಲ್ ಮಾಡ್ಕೋಬೋದು ಅನ್ನೋದು ಗೊತ್ತಾಯಿತು. ಇಷ್ಟು ವಿವರವಾಗಿ ಎಲ್ಲ ವಿಷಯವನ್ನು ತಿಳಿಸಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ದೀರಾ ವೀಕ್ಷಕರೇ, ಪರಮಾತ್ಮನ ಜೊತೆ ಎಲ್ಲ ಥರದ ಸಂಬಂಧಗಳನ್ನು ನಾವು ಜೋಡಿಸ್ಬೋದು. ನನ್ನ ಮನಸ್ಸಿನಲ್ಲಿ ಇನ್ನೂ ಎಷ್ಟೋ ಪ್ರಶ್ನೆಗಳಿದ್ದಾವೆ. ಮತ್ತೊಮ್ಮೆ ನಾವು ಎಲ್ಲರೂ ಒಂದಾಗೋಣ. ಅಲ್ಲಿವರೆಗೂ ನಮಸ್ಕಾರ.